ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವು ದಂಪತಿಗಳ ಹಾಗೂ ಸಹೋದರರ ಯೋಗಕ್ಷೇಮಕ್ಕಾಗಿ ಆಚರಿಸುವ ಅತ್ಯಂತ ಪವಿತ್ರವಾದ ವ್ರತಗಳಲ್ಲಿ ಒಂದಾಗಿದೆ. ಈ ವರ್ಷದ ಭೀಮನ ಅಮಾವಾಸ್ಯೆಯಂದು ಸುಮಂಗಲಿಯರು ಮತ್ತು ಅವಿವಾಹಿತ ಯುವತಿಯರು ಸುಖ, ಶಾಂತಿ, ಸೌಭಾಗ್ಯ ಮತ್ತು ಕುಟುಂಬದ ಒಳಿತಿಗಾಗಿ ಮಾಡಬಹುದಾದ 5 ಪ್ರಮುಖ ಆಚರಣೆಗಳು ಯಾವುವು? ಆ ಆಚರಣೆಗಳ ಮಹತ್ವವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದು ಶಿವ ಪಾರ್ವತಿಯರ ವಿಶೇಷ ಪೂಜೆ. ಮೊದಲನೆಯದಾಗಿ ಶಿವ ಪಾರ್ವತಿಯರ ವಿಶೇಷ ಪೂಜೆ. ಭೀಮನ ಅಮಾವಾಸ್ಯೆಯಂದು ಮಣ್ಣಿನಿಂದ ಮಾಡಿದ 2 ಹಣತೆಗಳನ್ನು ಶಿವ ಮತ್ತು ಪಾರ್ವತಿಯರ ದಿವ್ಯ ಸ್ವರೂಪವೆಂದು ಸಂಕಲ್ಪಿಸಿ ಸ್ಥಾಪಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಲಾಗುತ್ತದೆ. ಪೂಜೆಯ ನಂತರ 9 ಗಂಟುಗಳಿರುವ ಗೌರಿ ದಾರ ಅಥವಾ ಕಂಕಣವನ್ನು ಸುಮಂಗಲಿಯರು ಹಾಗೂ ಯುವತಿಯರು ಬಲಗೈಗೆ ಧರಿಸುವ ಸಂಪ್ರದಾಯವಿದೆ. ಅವಿವಾಹಿತ ಯುವತಿಯರು ಉತ್ತಮ ಜೀವನ ಸಂಗಾತಿಗಾಗಿ ಪ್ರಾರ್ಥಿಸಿದರೆ, ವಿವಾಹಿತ ಮಹಿಳೆಯರು ತಮ್ಮ ದಾಂಪತ್ಯ ಜೀವನದ ಸುಖ, ಸೌಭಾಗ್ಯ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಎಂಬ ನಂಬಿಕೆ ಇದೆ. ಎರಡನೆಯದು ತಂಬಿಟ್ಟು ದೀಪ ಆರಾಧನೆ. ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿಗೆ ಬೆಲ್ಲವನ್ನು ಸೇರಿಸಿ 9 ತಂಬಿಟ್ಟು ದೀಪಗಳನ್ನು ತಯಾರಿಸಲಾಗುತ್ತದೆ. ನಂತರ ಈ ದೀಪದಲ್ಲಿ ತುಪ್ಪದ ಜ್ಯೋತಿಯನ್ನು ಬೆಳಗಿಸಿ ಶಿವ ಪಾರ್ವತಿಯರಿಗೆ ಆರತಿ ಮಾಡಲಾಗುತ್ತದೆ. 9 ದೀಪಗಳ ಬೆಳಕು ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿ ಶಾಂತಿ, ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಆದ್ದರಿಂದ ಭಕ್ತಿಯಿಂದ ತಂಬಿಟ್ಟು ದೀಪಾರಾಧನೆ ಮಾಡುವುದು ಈ ವ್ರತದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಮೂರನೆಯದಾಗಿ ಪತಿ ಚರಣ ಪೂಜೆ. ವಿವಾಹಿತ ಮಹಿಳೆಯರು ಈ ದಿನ ತಮ್ಮ ಪತಿಯನ್ನು ಮಣೆಯ ಮೇಲೆ ಕೂರಿಸಿ ಅವರ ಪಾದಗಳನ್ನು ನೀರು ಅಥವಾ ಹಾಲಿನಿಂದ ತೊಳೆದು ಅರಿಶಿನ, ಕುಂಕುಮ ಅರ್ಪಿಸಿ ಹೂವುಗಳನ್ನು ಸಮರ್ಪಿಸಿ ನಮಸ್ಕರಿಸುವ ಸಂಪ್ರದಾಯವಿದೆ. ನಂತರ ಪತಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಪತಿಯ ಆಯುಷ್ಯ, ಆರೋಗ್ಯ ಹಾಗೂ ದಾಂಪತ್ಯ ಜೀವನದ ಸುಖ ಸೌಭಾಗ್ಯಕ್ಕಾಗಿ ಈ ಆಚರಣೆಯನ್ನು ಮಾಡಲಾಗುತ್ತದೆ ಎಂಬುದು ಧಾರ್ಮಿಕ ಪರಂಪರೆಯ ನಂಬಿಕೆಯಾಗಿದೆ. ನಾಲ್ಕನೆಯದು ಸಹೋದರರ ಒಳಿತಿಗಾಗಿ ಮಾಡುವ ಭಂಡಾರ ಒಡೆಯುವ ಆಚರಣೆ. ಗೋಧಿ ಅಥವಾ ಮೈದಾ ಹಿಟ್ಟಿನಿಂದ ಕಡುಬುಗಳನ್ನು ತಯಾರಿಸಿ ಅದರೊಳಗೆ ನಾಣ್ಯವನ್ನು ಇಟ್ಟು ಬೇಯಿಸುವ ಸಂಪ್ರದಾಯ ಕೆಲವು ಕಡೆಗಳಲ್ಲಿ ಕಂಡುಬರುತ್ತದೆ. ಇದನ್ನು ಭಂಡಾರ ಒಡೆಯುವುದು ಎಂದು ಕರೆಯಲಾಗುತ್ತದೆ. ನಂತರ ಮೊದಲನೆಯ ಸಹೋದರ ಅಥವಾ ಸಣ್ಣ ಬಾಲಕರಿದ್ದರೆ ಈ ಕಡುಬುಗಳನ್ನು ಒಡೆಯುವ ಆಚರಣೆಯನ್ನು ಮಾಡಲಾಗುತ್ತದೆ. ಇದರಿಂದ ಸಹೋದರರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಒಳಿತಾಗುತ್ತದೆ ಎಂಬ ಪಾರಂಪರಿಕ ನಂಬಿಕೆ ಇದೆ. ಐದನೆಯದಾಗಿ ವ್ರತದ ನಿಯಮಗಳನ್ನು ಪಾಲಿಸುವುದು. ಭೀಮನ ಅಮಾವಾಸ್ಯೆಯಂದು ವ್ರತ ಆಚರಿಸುವವರು ತಮ್ಮ ಆರೋಗ್ಯ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸುವ ಪದ್ಧತಿಯನ್ನು ಆಚರಿಸುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಈ ದಿನ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಮಾಡದೆ ಪೂಜೆಯ ನಂತರ ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರ ಸೇವಿಸುವ ಸಂಪ್ರದಾಯವಿದೆ. ಮುಖ್ಯವಾಗಿ ಉಪವಾಸಕ್ಕಿಂತ ಭಕ್ತಿ, ಶ್ರದ್ಧೆ ಮತ್ತು ಮನಸ್ಸಿನ ಶುದ್ಧತೆ ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಿ. ಹಾಗಾದರೆ ಸ್ನೇಹಿತರೆ, ನೋಡಿದ್ರಲ್ಲ, ಭೀಮನ ಅಮಾವಾಸ್ಯೆಯಂದು ಮಾಡುವ ಈ 5 ಪ್ರಮುಖ ಆಚರಣೆಗಳು ನಮ್ಮ ಪಾರಂಪರಿಕ ಸಂಸ್ಕೃತಿ ಮತ್ತು ಕುಟುಂಬದ ನಂಬಿಕೆಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ನಿಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯಂದು ಯಾವ ಆಚರಣೆಯನ್ನು ಮಾಡುತ್ತೀರಿ? ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಓಂ ನಮಃ ಶಿವಾಯ. ಧನ್ಯವಾದಗಳು.